ಮೇಲೆ ಹೇಳ್ತಾನಂತ ತಿಳ್ಕೊಳ್ಳೋ ಜಾಗ. ಬಿ ಕೇರ್ಫುಲ್. ಸೈತಾನ ಒಳ್ಳೆ ವ್ಯಕ್ತಿ ಮಾತ್ರನೇ ಇದ್ದಾನೆ. ಈಗ ವಾಕ್ಯದ ತೋರಿಸ್ತೀನಿ ಕೇಳ್ರಿ ಸ್ವಲ್ಪ ಸಮಯ. ಈ 3 ವಾರ್ಸ್ ಇದೆ. ಒಂದು ದೇವರಾಲಯ ಯಾವ ಪ್ರಕಾರ ನಿಂದಿರಬೇಕು, ಒಂದು ದೇವರಾಲಯ ಯಾವ ಪ್ರಕಾರ ದೂರ ಹೋಗ್ತಾ ಇದ್ದೇವೆ, ಒಂದು ಸೈತಾನ ಪ್ರಾರ್ಥನೆ ಕಲಿಸ್ತಾನ ಇಲ್ಲ. ವಾಕ್ಯ ತಿಳ್ಕೊಳ್ಳೋ ಸತ್ಯ ಅಷ್ಟೇ. ಕೆಲವು ಬ್ಲಾನ್ಸ್ ನಕ್ಷತ್ರ ಭಯಂಕರವಾಗಿ ಮಾತನಾಡ್ತಾರೆ, ಬಟ್ ದೇವರು ಸತ್ಯವಾಗಿ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿದಂತ ಕಷ್ಟಗಳು, ನೋವಂತ ದುಃಖಗಳು, ಮಾತನಾಡುವಂತ ಭಾಷೆಗಳು ನನ್ನ ಕಿವಿಯಲ್ಲಿ ಕೇಳಿದ್ದೇನೆ. ಯಾಗ ಸೇವನಕ್ಕೆ ಬಂದಾಗ ಮಾತ್ರನೇ. ಇವತ್ತು ನಾವು ಚೇಂಜ್ ಮಾಡ್ತಾ ಇಲ್ಲ, ದೇವರ ಆಶೀರ್ವಾದ ಹುಡುಕ್ತಾ ಇಲ್ಲ, ದೇವರ ಶಕ್ತಿ ನಾವು ಪಡಿತಾ ಇಲ್ಲ, ದೇವರ ಆಲೋಚನೆ ಮರ್ಮದ ಆತ್ಮ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಸೈತಾನ ಬೈತಾ ಇದ್ದೇವೆ. ಒಂದು ವಿಷಯ ಬಗ್ಗೆ ನಾವು ಕೇಳ್ಕೊತಿದ್ದೇವೆ, ದೇವರೇನು ಒಳ್ಳೇದು ಮಾಡಿದಕ್ಕ, ದೇವರೇನು ಒಳ್ಳೇದು ಮಾಡಿದ ಇಷ್ಟೇ. ಆ ದೇವರು ಒಳ್ಳೇದು ಮಾಡಿಲ್ಲ, ಆ ದೇವರು ಒಳ್ಳೇದು ಮಾಡಿ కాబట్టి ರಕ್ಷಣೆಯಾಗಿರ್ತೀವಿ. ಇವತ್ತು ವಾಕ್ಯ ಕೇಳ್ತಾ ಇದ್ದೀವಿ, ಆ ಸೈತಾನ ಇದ್ದಾನೆ కాబట్టి ಇವತ್ತು ಸಭೆ ಬಂದಿಯ, ಆ ಸೈತಾನಿಗೆ ರೋಗ ಹಾಕಿದ కాబట్టి ನೀ ಪ್ರಾರ್ಥನೆ ಕಲ್ತಿವೆ, ಆ ಸೈತಾನಿಗೆ ಕಷ್ಟ ಕೊಡೋದು కాబట్టి ದೇವರ ವಾಕ್ಯ ಕೇಳಕೊಟ್ಟಿವಿ, ಆ ಸೈತಾನಿಗಳು ಶೋಧಿಸಿದ కాబట్టి ಇವತ್ತು ರಾಜ್ಯದ ರೆವಲ್ಯೂಷನ್ ಮಿನಿಸ್ಟರ್ನ ವಾಕ್ಯ ಕೇಳ್ತಾ ಇದ್ದೀಯ. ಆ ಸೈತಾನ ಇದ್ರೆ ನೀವು ವಾಕ್ಯ ಕೇಳ್ತಿದ್ದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ತಿಲ್ಲ, ಬೈಬಲ್ ಮಾತ್ರನೇ ಹೇಳ್ತಿದ್ದೆ. ತಿಳ್ಕೊಳ್ಳಿ, ಸುಮ್ಮನೆ ಬಂದಿ ದೇವರ ಆಲಯದ ಮಿತಿ ಮೀರಿ ನೀವು ಪಾಪ ಮಾಡಿದಾಗ ಹೆಂಗ್ ಹೇಳ್ತಿದ್ದಾನೆ, ಯಾರಿಗೆ ನಾನು ಬೈತೇನೋ, ಯಾರಿಗೆ ನಾನು ಕತ್ತರಿಸ್ತೇನೋ, ಆ ಬೈಯದು ಕತ್ತರಿಸಿ ಆತ್ಮ ತಿಳ್ಕೊಳ್ಳೋದ್ರೆ ನನ್ನ ಮಕ್ಕಳಿಲ್ಲ ಅಂತ ಅನ್ಕೊಲ್ಲ. ಹಲ್ಲೆಲೂಯಾ. ಹೇಳಿ, ನಾವೇನು 3 ಆಗ್ತಾ ಇದ್ದೇವೆ, ಅದೇ ಆಶೀರ್ವಾದ ನೋಡ್ತಾ ಇದ್ದೇವೆ. ಏನು ಕೇಳ್ತಾ ಇದೆಯೋ ಆ ಶಕ್ತಿನ ಕೇಳ್ಕೊಳ್ತಾ ಇದ್ದೇವೆ. ದೇವ್ರ ಶಕ್ತಿಯಲ್ಲಿ ಸೈತಾನ ಇದ್ದಾನ ಒಂದು ಪಕ್ಕ, ದೇವರಿದ್ದಾನ ಒಂದು ಪಕ್ಕ, ಎರಡೇ ಗೊತ್ತದ. ಸೈತಾನಿಗೆ ಹಾಳು ಮಾಡಕ್ ಬಂದಿಲ್ಲ ಪ್ರಿಯ ದೇವ್ರ ಮಕ್ಕಳೇ, ದೇವರಿಗೆ ಹಾಳು ಬಂದಿಲ್ಲ ಪ್ರಿಯ ದೇವ್ರ ಮಕ್ಕಳೇ. ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ ಆಲೋಚನಾ, ನಿಮ್ಮ ಅಧಿಕಾರವಾದ ಒಳಗಿನ ಶಕ್ತಿ ನೀನೇ ಹಾಳಾಗ್ತಾ ಇದ್ದೀರಿ. ಸೈತಾನ ಪ್ರಾರ್ಥನೆ ಕಲಿಸಲ್ಲ ನಿಮ್ಗೆ, ಸೈತಾನ ನಿಮ್ಗೆ ಸಭೆಗೆ ಹೋಗಂತ ಹೇಳ್ತಿದ್ದಾನೆ, ಸೈತಾನ ನಿಮ್ಗೆ ಪ್ರಾರ್ಥನೆ ಮಾಡಂತ ಹೇಳ್ತಿದ್ದಾನೆ. ಯಾಕ ನಾವು ಇಷ್ಟು ಮೂರ್ಖರಾಗಿದ್ದೇವೆ, ಯಾಕೆ ನಾವು ಶಾಪಗ್ರಸ್ತರಾಗಿದ್ದೇವೆ, ಯಾಕೆ ನಾವು ದೇವರ ಆಶೀರ್ವಾದ ಹುಡುಕ್ತಾ ಇಲ್ಲ, ಯಾಕೆ ದೇವರ ಶಕ್ತಿ ಹುಡುಕ್ತಾ ಇಲ್ಲ? ನಾನೇನಾ ಹೇಳಿ, ಇವಾಗ ನಾನೇನಾ? ನೀರ ಕಾರಣ. ಇದು ನೀವು ಮಾತ್ರನೇ, ದೇವರಲ್ಲ ಸೈತಾನಲ್ಲ, ತಿಳ್ಕೊಂಡು ಜಾಗ್ರತ. ನೀವು ಇನ್ನೊಬ್ಬರು ವಿಷಯ ಮಾತಾಡ್ತೀರಂದ್ರೆ, ಇನ್ನೊಂದು ಆಲೋಚನೆ ಹೊಂಟದಂದ್ರ, ಇದು ದೇವರ ಆಶೀರ್ವಾದ ಇಲ್ಲ, ನಿಮ್ಗೆ ಮಾತ್ರನೇ ಇದೆ. ಎಷ್ಟು ದಿವಸ ಇವತ್ತು ವಾಕ್ಯ ಕೇಳಿ, ದೇವ ಇವತ್ತು ವಾಕ್ಯ ಹಿಡಿತೇನೆ, ಈ ಸತ್ಯನ ತಿಳ್ಕೊತೇನೆ, ನಿನ್ನ ಆಲಯದಾಗ ನಾನು ಬಲವಾಗಿ ನಿಂದಿರ್ತೇನೆ ಅಂತ ಮಕ್ಕಳು ಮಾತ್ರನೇ ಈ ವಾಕ್ಯ ಕೇಳಿರಿ. ಇನ್ನೊಂದು ಕೇಳ್ರಿ, ದೇವರು ಇನ್ನೊಂದು ತೆಗೆದುಕೊಡ್ತಾರಂತ, ಈ ಸಭೆಯಲ್ಲಿ ಇರೋದಂತ, ಇವತ್ತು ವಾಕ್ಯ ಕೇಳಬೇಡ, ಈ ಸಭೆಯಲ್ಲಿ ಹೊರಟೋಗ್ತಾರಂತ. ದೇವರು ವಾಕ್ಯ ಸತ್ಯ ತಿಳ್ಕೊಂಡು ನಿಂತ ಮಾತ್ರನೇ ಈ ವಾಕ್ಯ ಕೇಳ್ಕೊಂಡು ನಿಂತಿರ್ತಾರಂತ. ಹಲ್ಲೆಲೂಯಾ. ಆ ದೇವರಿಗೆ ಇಷ್ಟಪಡದಂತ, ಆ ದೇವರಿಗೆ ಆರಾಧಿಸ್ತಿರಂತ, ಆ ಸೈತಾನ ಹೇಳಿದ ಮಾತುಗಳು ನೀವು ಪ್ರಾರ್ಥನೆಗೆ ಸ್ಟಾರ್ಟ್ ಮಾಡ್ತಾರಂತ. ಇವತ್ತ ನೀವು ಸಭೆ ಬಿಟ್ಟು ಹೋಗ್ತಾ ಇದ್ರೆ, ನೀವು ಎಲ್ಲ ಕೂಲಿ ಆಗ್ತಿದ್ರಿ, ಜಗಳ ಉಂಟಲ್ಲ, ಕುಟುಂಬ ಓಡ್ತು ಹೋಗ್ತದಂದ್ರೆ, ನೀವು ದೇವರು ವಾಕ್ಯ ಕಾಲ ಮಾತ್ರನೇ ನೀವು ಹಾಳಾಗ್ತಾ ಇದ್ದೀರ ಅಂತ ಹೇಳ್ತಿದ್ದಾನೆ. ಇದು ದೂರ ಹಾಕಲ್ಪಡ್ತಿದ್ದಾನೆ, ನಿಮ್ಗೆ ತೆಗೆದ್ರೆ ಹಾಕಲ್ಪಡ್ತಿದ್ದಾನೆ ಅಂತ ವಾಕ್ಯ ಹೇಳ್ತಿದ್ದ ಪ್ರಿಯ ದೇವರ ಮಕ್ಕಳೇ. ಯಾಕ ಈ ದೇವರ ವಾಕ್ಯದ ಸತ್ಯ ನಿಮ್ಗೆ ಗೊತ್ತಾಗಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಾವು ಹಾಸ್ಪಿಟಲ್ ಹೋದಾಗ ಕ್ಯಾಶುವಲ್ ಆಗಿ ಹೇಳ್ತೀವಿ ಒಂದು ಮಾತು, ಹಾಸ್ಪಿಟಲ್ ಹೋದಾಗ ನಾವು ಟೈಮ್ ವೇಸ್ಟ್ ಮಾಡುವ. ಡಾಕ್ಟರ್ ಹೇಳ್ತಾನೆ, ಇಸ್ ಬಿ ಮೇ ಬಿ ಬಹಳ ಸೀರಿಯಸ್ ಆಗಿದೆ, ನೀವು ಎಷ್ಟು ಕಣ್ಬಿಲಿ ಮಾಡ್ತೀರಿ ದೇವ, ಆ ಪ್ರಾರ್ಥನೆ ಈ ಭಾಷೆ ಎಲ್ಲರ ಕೈಲಿ ಪ್ರಾರ್ಥನೆ ಮಾಡಿಸ್ರಿ, ಅಲ್ಲಿ ಇಲ್ಲಿ ದುಡ್ಡು ಎಷ್ಟು ಕಗಲಗ ಜೀವ ಪಠಿಸ್ರಿ ಅಂತ ಹೋಗ್ತಾರೆ ಇಲ್ಲ. ಬಟ್ ಇದ್ರ ವಾಕ್ಯ ಅದೇ ಇದೆ, ಇದ್ರ ಸತ್ಯವೇದ ಅದೇ ಇದೆ, ಗ್ರಂಥ ಅಕ್ರಿಗಳ ಮಾತ್ರ ದೇವರ ಆಶೀರ್ವಾದ. ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ನಾನು ಯಾವಾಗ ಪ್ರಾರ್ಥಿಸ್ತೇನೋ ಆಗ ನಮ್ಮ ದೇವರನ್ನೊಂದಿಗೆ ಮಾತಾಡ್ತಾನೆ ಪ್ರಿಯ ದೇವರ ಮಕ್ಕಳೇ. ಸುಮ್ಮನೆ ಅಲ್ಲ, ಇಲ್ಲೇನು ಸತೀಶ್ ಬಗ್ರೆ ಬಂದನ ನಿಂತನ ಸುಮ್ಮನೆ ಒಳಗಡೆ ಅದು ತಿಳ್ಕೊಬೇಡ್ರಿ, ತೆಗೆದು ಬಿಟ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮೈಕ್ ಹಿಡಿದು ಆತ್ಮ ನಿಂತಂದ್ರೆ ಎಲ್ಲರೂ ಜೀವಿತ ದೇವರು ಮಾತಾಡಕ್ಕೆ ಇಷ್ಟಪಡ್ತಾರೆ. ಆ ಸಮಯ ಮಾಡ್ಕೊತಾ ಇದ್ದಾರೆ. ಈ ಸಮಯದಾಗ ಈ ಆತ್ಮ ತುಂಬಾ ಅರ್ಥ ನಿಮಗೆ ಬೇಕಾದಾಗ ನಿಮ್ಮ ಪ್ರಾರ್ಥನೆ. ಪೌಲ ಬರೆದಿನ ಪತ್ರಿಕೆ
ಎಲ್ಲಿಗೆ ಬರ್ತಾನ ಪೌಲು? ಈ ವಾಕ್ಯ ಅಂತ ಹೇಳ್ತೀನಿ ನಾನು. ಹೇಳಿ, ಯಾಕ ಇಷ್ಟು ಹೊತ್ತು ನಾವು ದೋಷವಾಗಿದ್ದೇವೆ? ಯಾಕ ದೇವರ ಆಶ್ರಯ ನೋಡಿಲ್ಲ? ಯಾಕೆ ನಾವು ಕಲಿಬಿಲಿಯಾಗಿದ್ದೇವೆ? ಸುಮ್ಮನೆ ಕುಂತು ಬಂದು ವೆಸ್ಟ್ ಮಾಡ್ಕೋಬೇಡ ನಮ್ಮ ಜೀವಿತ. ಪೌಲ್ ಬರೆದ ಪತ್ರಕ್ಕೆ ಅದ್ರ ಯಾರು ಮೇಲಿಗೆ ಅದರ ಹೇಳ್ರಿ, ಪೌಲ್ ಯಾಕೆ ಬರ್ದರು? ತೀತನ ಬಗ್ಗೆ ಎಷ್ಟು ಮಂದಿ ಓದಿರಿ ಬೈಬಲ್? ತೀತನ ಬಗ್ಗೆ ಬೈಬಲ್ ಎಷ್ಟು ಮಂದಿ ಓದಿರಿ ಹೇಳಿ? ಯಾರು ಓದಿಲ್ಲ. ಈ ಓದಿನ ವ್ಯಕ್ತಿ ಮಾತ್ರ ಕೈ ಎತ್ತರಿ. ತೀತನ ಬಗ್ಗೆ ಬೈಬಲ್ ಯಾರು ಓದಿರಿ? ಏನ್ ಕೇಳ್ತೀರ? ನಾನು ಕೇಳ್ತಿಲ್ಲ. ಇಷ್ಟು ಮಂದಿ ಇದ್ದೀರಲ್ಲ ನೀವು. ನಾವು ಒಬ್ಬನೇ ಬೈಬಲ್ ಓದ್ಬೇಕಾ? ನಾನು ಒಬ್ಬನೇ ಪ್ರಾರ್ಥನೆ ಮಾಡ್ಬೇಕಾ? ಒಬ್ಬನೇ ದೇವ್ರ ಶಕ್ತಿ ಪಡಿಬೇಕಾ? ದೇವರ ಆಶ್ರಯ ಒಬ್ಬನೇ ನೋಡ್ಬೇಕಾ? ದೇವ್ರ ಶಕ್ತಿ ನಾನು ಒಬ್ಬನೇ ನೋಡ್ಬೇಕಾ? ದೇವ್ರ ಬಲವಾಗಿನ ಗುಣ ಆತ್ಮಗಳು ಒಬ್ಬನೇ ನೋಡ್ಬೇಕಾ? ಹೌದು. ತೀತನಿಗೆ ಯಾಕೆ ಬಂದ ಪತ್ರಿಕೆ? ಇವತ್ತು ಸೈತಾನ ನೀವು ಪ್ರಾರ್ಥನೆ ಕಲಿಸ್ತಾ ಇದ್ದಾನ. ಗೊತ್ತಿಲ್ಲ ನಿಮಗೆ ಇಸ್ ದಿನ ಸೈತಾನ ನೀವು ಸಭೆಗೆ ಹೋಗಕ್ಕೆ ಹೇಳ್ತಿದ್ದಾನ. ಗೊತ್ತಿಲ್ಲ ಇಸ್ ದಿನ ನಿಮಗೆ ಸೈತಾನ ಆರಾಧನೆ ಮಾಡಕ್ಕೆ ಹೇಳ್ತಿದ್ದಾನ. ಗೊತ್ತಿಲ್ಲ ಇಸ್ ದಿನ ನಿಮಗೆ ವಾಕ್ಯದಲ್ಲಿ ಹೇಳ್ತಿದ್ದೀನಿ ನಾವು. ವಾಕ್ಯ ಬಿಟ್ಟು ಹೇಳಲ್ಲ. ತೀತನಿಗೆ ಪೌಲ ಬರೆದ ಪತ್ರಿಕೆ, ಇದೊಂದು ನಾನು ನಿಮಗೆ ಹೇಳ ಪತ್ರಿಕೆ. ಸೈತಾನ ನೀವು ಪ್ರಾರ್ಥನೆ ಕಲಿಸ್ತಾ ಇದ್ದಾನೆ. ಸೈತಾನ ನಿಮ್ಮ ಸಂದೇಶ ಕಳಿಸ್ತಾ ಇದ್ದಾನೆ. ಸೈತಾನ ನೀವು ದೇವರ ಆಲಯ ಕಳಿಸ್ತಾ ಇದ್ದಾನೆ. ಈಗ ನಾನು ನಿಮ್ಗೆ ಪತ್ರಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನನಗೆ ಸಂದೇಶ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕ ತೀತನ ನೋಡಿ, ನಾವು ವಾಕ್ಯ ಓದ್ಕೊಳ್ಳೋಣ ಸ್ವಲ್ಪ ಸಮಯ. ದೇವರು ಆಲಯದ ಯಾವ ಪ್ರಕಾರ ದೂರ ಹೋಯ್ತ್ರಿ? ಕುಟುಂಬದಿಂದ ಯಾವ ಪ್ರಕಾರ ದೂರ ಆಗಿದ್ರಿ? ದೇವರಿಂದ ಯಾವ ಪ್ರಕಾರ ದೂರ ಆಗಿದ್ರಿ? ದೇವರು ನಂಬಿನ ಮಕ್ಕಳು ಯಾವ ಪ್ರಕಾರ ನಿಲ್ಲವಾಗ್ಬಿಟ್ರಿ? ಎಷ್ಟು ಮಂದಿ ಓದಿರಿ ಬೈಬಲ್ ಹೇಳಿ? ತೀತನ ಬಗ್ಗೆ ಎಷ್ಟು ಮಂದಿ ಓದಿದ್ರಿ? ಯಾರು ಓದಿಲ್ಲ. ಯಾರು ಓದ್ರಿ? ಓದ್ಕೊಂಡು ಬಂದ್ರೆ ಇಲ್ಲಿ ನಾ ಹೇಳಿದ್ರೆ ನೀವು ಕಲಿಯಬೇಕು. ಓದ್ಕೊಂಡು ಬಂದ್ರೆ ಮಾತ್ರ